ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನೂತನ ಆಂಗ್ಲ ನಾಮವರ್ ಸಂವತ್ಸರ ಶುಭಾಶಯಗಳನ್ನು ಹೇಳ್ತಾ, ಈ ಹೊಸ ವರ್ಷ ನಿಮ್ಮಲ್ಲಿರುವಂತಹ ಕನಸುಗಳನ್ನು, ನಿಮ್ಮಲ್ಲಿರುವಂತಹ ಆಸೆಗಳನ್ನು, ಕಳೆದ ವರ್ಷದಲ್ಲಿ ಏನು ಸಾಧನೆ ಮಾಡಬೇಕು ಅಂತ ಅರ್ಥಪೂರ್ಣವಾಗಿ ನಿಲ್ಲಿಸಿರುವಂತಹ ವಿಷಯಗಳನ್ನು ಈ ವರ್ಷದಲ್ಲಿಯೇ ನೀವು ನಿಮ್ಮ ಹಾರ್ಡ್ ವರ್ಕ್ ಮುಖಾಂತರ ಶ್ರದ್ಧೆಯಿಂದ ಆ ವಿಷಯಗಳನ್ನು ಪೂರ್ತಿ ಮಾಡಿ ಆ ಯಶಸ್ಸಿನ ಅಂಚಿಗೆ ಸೇರಬೇಕೆಂದು ಪ್ರತಿಯೊಬ್ಬರಿಗೂ ಶುಭಾಶಯಗಳನ್ನು ಹೇಳ್ತಾ, ಮುಖ್ಯವಾಗಿ 2026ನೇ ವರ್ಷ ಜನವರಿಯಿಂದ ಡಿಸೆಂಬರ್ವರೆಗೂ ಈ 12 ತಿಂಗಳ ಕಾಲ 365 ದಿನಗಳ ಕಾಲ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಇರುತ್ತೆ ಅಂತ ನಾವು ಹಿಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಬಂದಿದ್ದೇವೆ. ಅದೇ ರೀತಿ ಈ ವಿಡಿಯೋದಲ್ಲಿ ಪ್ರತ್ಯೇಕವಾಗಿ ನಮ್ಮ ಮನೆಯಲ್ಲಿರುವಂತಹ ಸ್ತ್ರೀಯರಿಗೆ, ಮಹಿಳೆಯರಿಗೆ, ಗೃಹಿಣಿಯರಿಗೆ, ವರ್ಕಿಂಗ್ ವಿಮೆನ್ಸ್ಗೆ, ವಿದ್ಯಾರ್ಥಿನಿಗಳಿಗೆ ಯಾವ ರೀತಿ ಈ ಹೊಸ ವರ್ಷ ಹೊಸ ಬೆಳಕನ್ನು, ಹೊಸ ಯಶಸ್ಸುಗಳನ್ನು ತರುತ್ತೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅಂತ ಹೇಳೋಕ್ಕೆ ಪ್ರಯತ್ನ ಮಾಡೋಣ. ಈ ದ್ವಾದಶ ರಾಶಿಗಳಲ್ಲಿ ಮಕರ ರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರಿಗೆ, ಅದರಲ್ಲಿಯೂ ಉತ್ತರಾಷಾಢ ನಕ್ಷತ್ರದ 2, 3, 4 ಪಾದಗಳಲ್ಲಿ ಜನಿಸಿದವರಿಗೆ, ಶ್ರವಣ ನಕ್ಷತ್ರದ 1ನೇ, 2ನೇ, 3ನೇ ಮತ್ತು 4ನೇ ಪಾದದಲ್ಲಿ ಜನಿಸಿರುವಂತಹ ವ್ಯಕ್ತಿಗಳಿಗೆ, ಅದೇ ರೀತಿ ಧನಿಷ್ಠ ನಕ್ಷತ್ರದ 1ನೇ ಮತ್ತು 2ನೇ ಪಾದಗಳಲ್ಲಿ ಜನಿಸಿರುವಂತಹ ಮಕರ ರಾಶಿ ಸ್ತ್ರೀಯರಿಗೆ 2026 ಯಾವ ರೀತಿ ಯೋಗವನ್ನು ನೀಡ್ತಾ ಇದೆ. ಯಾಕಂದರೆ ಇಷ್ಟು ದಿನಗಳ ಕಾಲ ಮಕರ ರಾಶಿಯವರು ಪರ್ಟಿಕ್ಯುಲರ್ ಆಗಿ ಈ ಕೆಲವೊಂದು ವಿಚಾರಗಳಲ್ಲಿ ಈ ಮಕರ ರಾಶಿಯವರು ಸಾಕಷ್ಟು 7.5 ವರ್ಷಗಳ ಸಾಡೆ ಸಾತಿನ ಆಗಿರಬಹುದು, ದ್ವಿತೀಯದಲ್ಲಿ ರಾಹು ನೆಲೆಸಿರುವಂತಹ ವಿಷಯಗಳಾಗಿರ್ಬೋದು. ಇಂತಹ ವಿಷಯಗಳನ್ನೆಲ್ಲ ನೋಡಿದಾಗ ಮಕರ ರಾಶಿಯವರಿಗೆ ಈ 2026 ಒಂದು ರೀತಿ ಯೋಗ್ಯವಾಗಿರುವಂತಹ ವರ್ಷ, ಕೆಲವೊಂದು ಸಮಸ್ಯೆಗಳಿಂದ ಹೊರಗಡೆ ಬರುವಂತಹ ವರ್ಷ, ದೀರ್ಘಕಾಲದಿಂದ ಕೆಲವೊಂದು ಸಂಕಷ್ಟಗಳಿಂದ ಒಂದು ಉಪಾಯವನ್ನು ಕಂಡುಹಿಡಿದು ಆ ಪರಿಷ್ಕಾರದಿಂದ ಆ ಸಮಸ್ಯೆಯಿಂದ ಮುಕ್ತರಾಗುವಂತಹ ವರ್ಷ ಮಕರ ರಾಶಿಯವರಿಗೆ ಈ 2026. ಅದರಲ್ಲಿಯೂ ಕೂಡ ವಿಶೇಷವಾಗಿ ಸ್ತ್ರೀಯರಿಗೆ ಪ್ರತಿಯೊಂದು ವಿಷಯಗಳಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ತಮ್ಮದೇ ಆಗಿರುವಂತಹ ಯಶಸ್ಸನ್ನು ಗುರುತು ಮಾಡಿಕೊಂಡಿರುವಂತಹ ನಮ್ಮ ಸ್ತ್ರೀಯರಿಗೆ ಈ 2026ನೇ ವರ್ಷ ಮುಖ್ಯವಾಗಿ ಯಾವ ರೀತಿ ಇದೆ. ಆ ಗೋಚಾರ ಫಲಗಳಲ್ಲಿ ದೀರ್ಘಕಾಲ ಸಂಚಾರ ಮಾಡ್ತಾ ಇರುವಂತಹ ಶನಿ ತೃತೀಯ ಸ್ಥಾನ, ಧೈರ್ಯ ಪರಾಕ್ರಮ ಶೌರ್ಯ ಸ್ಥಾನವಾಗಿರುವಂತಹ ಸೋದರ ಸ್ಥಾನವಾಗಿರುವಂತಹ ತೃತೀಯದಲ್ಲಿ ಸಂಚಾರ. ಇನ್ನು ದೇವಗುರು ಬೃಹಸ್ಪತಿ ಸಹಜವಾಗಿ ಸಹಜ ಗುಣ ಶುಭ ಫಲಗಳನ್ನು, ಗುರುಬಲವನ್ನು ನೀಡುವಂತಹ ಗುರು ಜನವರಿ 1ರಿಂದ ಜೂನ್ 1ನೇ ತಾರೀಕುವರೆಗೂ ಕೂಡ ಋಣರೋಗ ಶತ್ರುಸ್ಥಾನವಾಗಿರುವಂತಹ ಷಷ್ಠ ಭಾವದಲ್ಲಿ, ಜೂನ್ನಿಂದ ಅಕ್ಟೋಬರ್ವರೆಗೂ ಸಪ್ತಮ ಸ್ಥಾನದಲ್ಲಿ ಯೋಗಕಾರಕನಾಗಿ, ಈ ನವೆಂಬರ್ ಡಿಸೆಂಬರ್ ಮಾಸಗಳಲ್ಲಿ ಅಷ್ಟಮ ಸ್ಥಾನಕ್ಕೆ ಬರುವಂತಹ ಈ ಗುರು ಯಾವ ರೀತಿ ಸ್ತ್ರೀಯರಿಗೆ ಅನುಕೂಲತೆ ನೀಡ್ತಾ ಇದ್ದಾರೆ. ಕುಟುಂಬ ಧನಸ್ಥಾನದಲ್ಲಿರುವಂತಹ ರಾಹು ಆಗಿರಬಹುದು, ಅಷ್ಟಮದಲ್ಲಿರುವಂತಹ ಕೇತು ಆಗಿರಬಹುದು, ಈ ಪರ್ಟಿಕ್ಯುಲರ್ ರಾಶಿ ಜಾತಕರಿಗೆ ಯಾವ ರೀತಿ ಅನುಕೂಲತೆ ನೀಡ್ತಾ ಇದ್ದಾರೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ, ರಾಶ್ಯಾಧಿಪತಿ ತೃತೀಯ ಸ್ಥಾನದಲ್ಲಿ ಬೇಕಾಗಿರುವಂತಹ ಧೈರ್ಯ ಸಾಹಸಗಳನ್ನು ನೀಡ್ತಾ ಇದ್ದಾರೆ, ಸಾಹಸ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಈ ವರ್ಷ ಮಹಿಳೆಯರಿಗೆ, ಸ್ತ್ರೀಯರಿಗೆ ಈ ಆಕಸ್ಮಿಕ ಧನಲಾಭ ಅಥವಾ ಕೆಲವೊಂದು ಆಸ್ತಿ ಹಂಚಿಕೆ ವಿಷಯಗಳಲ್ಲಿ ಇಲ್ಲಿಯವರೆಗೂ ನಡೀತಾ ಇರುವಂತಹ ಕೆಲವೊಂದು ವಾದ ವಿವಾದಗಳಾಗಿರ್ಬೋದು, ಹಂಚಿಕೆ ವಿಷಯದಲ್ಲಿ ಕೆಲವೊಂದು ಡಿಸ್ಪ್ಯೂಟ್ಸ್ ಆಗಿರ್ಬೋದು ಅಥವಾ ಮನಸ್ತಾಪಗಳಾಗಿರ್ಬೋದು, ಇಲ್ಲಿ ಸ್ವಲ್ಪ ಈ ವರ್ಷದಲ್ಲಿ ಒಂದು ಹಂತಕ್ಕೆ ಬಂದು ತಲುಪುತ್ತೆ. ಕೊನೆಯದಾಗಿ ಬರುತ್ತೆ. ನಿಮ್ಮದೇ ಆಗಿರುವಂತಹ ಇಷ್ಟು ದಿನಗಳ ಕಾಲ ಕಾಯ್ತಾ ಇರುವಂತಹ ಈ ಹಣಕಾಸಿನ ಲಾಭಗಳು, ಫಿನಾನ್ಷಿಯಲ್ ಬೆನಿಫಿಟ್ಸ್ನ ಪಡೆಯೋದಕ್ಕೆ ಈ ಮಕರ ರಾಶಿ ಸ್ತ್ರೀಯರಿಗೆ ಈ ವರ್ಷ ಅನುಕೂಲವಾಗಿರುತ್ತೆ. ನೀವು ಮಾಡ್ತಾ ಇರುವಂತಹ ವೃತ್ತಿ, ಉದ್ಯೋಗ, ವ್ಯಾಪಾರಾದಿ ವಿಷಯಗಳಲ್ಲಿ ಯಾವುದೇ ಆತಂಕಗಳು ಇಲ್ಲದೆ, ಯಾವುದೇ ಸಂಕಷ್ಟಗಳು, ಸಮಸ್ಯೆಗಳು ಇಲ್ಲದೆ ಸರಳವಾಗಿ, ಸುಲಭವಾಗಿ ನಿಮ್ಮ ಈ ಪ್ರಯತ್ನಗಳು, ನಿಮ್ಮ ಈ ವ್ಯಾಪಾರ ವಿಷಯಗಳು, ವೃತ್ತಿ ಉದ್ಯೋಗ ವಿಷಯಗಳು ತುಂಬ ಅನುಕೂಲವಾಗಿ ನಿರಾತಂಕವಾಗಿ ಈ ಸಂದರ್ಭದಲ್ಲಿ ಯಶಸ್ವಿಯಾಗುತ್ತೆ. ಇನ್ನು
ಈ ವರ್ಷದಲ್ಲಿ ಇಲ್ಲಿಯವರೆಗೂ ಕೂಡ ನಿಮಗೆ ಸಮಸ್ಯೆ ಸೃಷ್ಟಿ ಮಾಡ್ತಾ ಇರುವಂತಹ ನಿಮ್ಮ ಸಹೋದರರು, ಈಗ ಆಸ್ತಿಯಲ್ಲಿ ಭಾಗ ಅಂದ್ಕೊಳ್ಳಿ ಅಥವಾ ಮನೆ ಆಗಿರ್ಬೋದು ಮತ್ತು ವಿಷಯ ಆಗಿರಬಹುದು, ಇಲ್ಲಿಯವರೆಗೂ ಕೂಡ ಸಾಕಷ್ಟು ಸಂಕಷ್ಟಗಳನ್ನು ಸೃಷ್ಟಿಸಿ ಮಾಡಿ ಒಂದು ರೀತಿ ಶತ್ರುಗಳ ಥರ ನೋಡಿರುವಂತಹ ಸಹೋದರರು ತಮ್ಮ ತಪ್ಪನ್ನು ಅರಿವು ಮಾಡಿಕೊಂಡು ಈ ಸಂದರ್ಭದಲ್ಲಿ ಈ ವರ್ಷದಲ್ಲಿ ನಿಮಗೆ ಪೂರ್ತಿ ಸಹಕಾರ ನೀಡಿ ನೀವು ಮಾಡುವಂತಹ ಪ್ರಯತ್ನಗಳಲ್ಲಿ ತಮ್ಮದೇ ಆದಂತಹ ಪ್ರಯತ್ನದೊಂದಿಗೆ ಈ ಸಂದರ್ಭದಲ್ಲಿ ಈ ವ್ಯವಹಾರಗಳು ಸಹೋದರನ ಮುಖಾಂತರ ಈ ಆಸ್ತಿ ವ್ಯವಹಾರಗಳು, ಡಿಸ್ಪ್ಯೂಟ್ಸು, ವಿವಾದಗಳು ಅನ್ನೋದು ನಿಮಗೆ ಅನುಕೂಲವಾಗಿ ನೀಡುತ್ತೆ. ಇನ್ನು ಮತ್ತೊಂದು ಅದ್ಭುತವಾಗಿರುವಂತಹ ಯೋಗ ಏನಪ್ಪ ಅಂದರೆ, ಜೂನ್ ಮಾಸದಿಂದ ಅಕ್ಟೋಬರ್ವರೆಗೂ ದೇವಗುರು ಬೃಹಸ್ಪತಿ ಸಪ್ತಮ ಸ್ಥಾನ ಸಂಚಾರ, ಕಳತ್ರ ದಾಂಪತ್ಯ ಸ್ಥಾನಕ್ಕೆ ಸಂಚಾರ ಬರುವುದರಿಂದ ಅದ್ಭುತವಾಗಿರುವಂತಹ ಶುಭ ಫಲಗಳು, ವಿವಾಹಾದಿ ಶುಭ ಕಾರ್ಯಗಳಾಗಿರ್ಬೋದು, ಮನೆಯಲ್ಲಿ ಶುಭ ಕಾರ್ಯಗಳಾಗಿರ್ಬೋದು, ನಿಮ್ಮ ಸಂತಾನಕ್ಕೆ ವಿವಾಹಾದಿ ಶುಭ ಕಾರ್ಯಗಳು ಮಾಡುವುದಾಗಿರ್ಬೋದು, ಗೃಹ ನಿರ್ಮಾಣಾದಿ ವಿಷಯಗಳಾಗಿರ್ಬೋದು, ತುಂಬ ಅನುಕೂಲವಾಗಿ ಈಡೇರುತ್ತೆ. ನಿಮ್ಮ ಮನಸ್ಸಲ್ಲಿರುವಂತಹ ಒಂದು ಅದ್ಭುತ ರೀತಿಯಲ್ಲಿ ನೀವು ನಿಮ್ಮ ಒಂದು ಕನಸಿರುತ್ತೆ, ಒಂದು ಮನೆ ಮಾಡಬೇಕು ಅಥವಾ ನಿಮ್ಮ ಮಗುಗೆ ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ಉದ್ಯೋಗವನ್ನು ಸಾಧನೆ ಮಾಡಬೇಕು ಅಥವಾ ವಿದೇಶಕ್ಕೆ ಹೋಗಿ ವಿದ್ಯಾವಕಾಶಗಳು ಪಡೆಯಬೇಕು ಅಥವಾ ನಿಮಗೆ ಹೆಮ್ಮೆ ತರುವಂತಹ ನಿಮ್ಮ ಮನಸ್ಸಿನಲ್ಲಿರುವಂತಹ ಕಷ್ಟಗಳನ್ನು ಇನ್ನೇನಪ್ಪ ಬಗೆಹರಿತು ಅನ್ನುವ ರೀತಿಯಲ್ಲಿ ಯಾವ ಗುರಿಯನ್ನು ಸಾಧಿಸಲು ಇಷ್ಟೂ ದಿನಗಳ ಕಾಲ ಕಷ್ಟಪಡ್ತಿರ್ತೀರೋ ಅಂತಹ ವಿಷಯಗಳನ್ನು ಸಾಧನೆ ಮಾಡೋದಕ್ಕೆ, ಅಂತಹ ವಿಷಯಗಳಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ ಸ್ತ್ರೀಯರಿಗೆ ಅದ್ಭುತ ರೀತಿಯಲ್ಲಿ ಅನುಕೂಲವಾಗಿರುತ್ತೆ. ಸ್ಥಿರ ಚರಾಸ್ತಿಗಳಲ್ಲಿ ನಿಮ್ಮ ತಂದೆ ತಾಯಿಯೊಂದಿಗೆ ವಾರಸತ್ವವಾಗಿ ಬರುವಂತಹ ಈ ಆಸ್ತಿ ವಿಷಯಗಳಾಗಿರ್ಬೋದು, ವಿವಾದಗಳಾಗಿರ್ಬೋದು, ಕೋರ್ಟ್ ಕೇಸ್ ವ್ಯವಹಾರಗಳಾಗಿರ್ಬೋದು, ಈ ವರ್ಷದಲ್ಲಿ ನೀವು ಒಂದು ಶುಭ ಅಂತ್ಯವನ್ನು, ಒಂದು ಒಳ್ಳೆಯ ವಿಷಯವನ್ನು, ನಿಮಗೆ ಅನುಕೂಲವಾಗಿರುವಂತಹ ವಿಷಯವನ್ನು ನಿರೀಕ್ಷೆ ಮಾಡಬಹುದು ಈ ವರ್ಷದಲ್ಲಿ. ಮುಖ್ಯವಾಗಿ ಈ ವರ್ಷದಲ್ಲಿ ನಿಮಗೆ ಎದುರಾಗುವಂತಹ ಅಥವಾ ನಿಮಗೆ ಪರಿಚಯ ಆಗುವಂತಹ ಉನ್ನತ ಮಟ್ಟದಲ್ಲಿರುವಂತಹ ಗಣ್ಯ ವ್ಯಕ್ತಿಗಳ ಸಹಾಯದಿಂದ ಕೆಲವೊಂದು ವಿಷಯಗಳು, ಕೆಲವೊಂದು ಪ್ರಯತ್ನಗಳು ಅಸಂಪೂರ್ಣವಾಗಿ ಅಥವಾ ಕಷ್ಟತರವಾಗಿರುತ್ತೆ. ಅಸಾಧ್ಯ ಈ ಸಮಸ್ಯೆಗಳಿಂದ ಹೊರಗಡೆ ಬರೋದು, ತುಂಬ ಕಷ್ಟ ಈ ಸಮಸ್ಯೆಗಳಿಂದ ಹೊರಗಡೆ ಬರುವುದು ಅನ್ನುವಂತಹ ಕೆಲವೊಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬಂದು ಒಂದು ಪ್ರಶಾಂತವಾಗಿರುವಂತಹ ಜೀವನವನ್ನು ಕಳೆಯೋದಕ್ಕೆ ಸ್ತ್ರೀಯರಿಗೆ ಈ ವರ್ಷ ತುಂಬ ಅನುಕೂಲವಾಗಿರುತ್ತೆ. ನಿಮ್ಮಲ್ಲಿ ಉನ್ನತ ರೀತಿಯಲ್ಲಿ, ಅದ್ಭುತ ರೀತಿಯಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬೆಳೆಯುತ್ತೆ. ಆ ಆತ್ಮವಿಶ್ವಾಸದಿಂದ ತೃತೀಯ ಸ್ಥಾನದಲ್ಲಿರುವಂತಹ ಶನಿ ನೀಡುವಂತಹ ಧೈರ್ಯ, ಪರಾಕ್ರಮ, ಶೌರ್ಯ ಇತ್ಯಾದಿ ವಿಧಾನಗಳಿಂದ ನೀವು ಮಾಡುವಂತಹ ಪ್ರಯತ್ನಗಳು ಅದ್ಭುತ ರೀತಿಯಲ್ಲಿ ಫಲಕಾರಿಯಾಗುತ್ತೆ. ಈ ವರ್ಷದಲ್ಲಿ ಮುಖ್ಯವಾಗಿ ಇಂದಿನ ದಿನಗಳಲ್ಲಿ ನೀವು ನೋಡಿರುವಂತಹ ಅವಮಾನಗಳಾಗಿರ್ಬೋದು, ವೈಫಲ್ಯಗಳಾಗಿರ್ಬೋದು, ಫೇಲ್ಯೂರ್ಸ್ ಇತ್ಯಾದಿ ವಿಷಯಗಳನ್ನು ನೀವು ಕೆಲವೊಂದು ವಿಷಯಗಳನ್ನು ಕಲ್ತಿರ್ತೀರ. ಅಂದರೆ ತಾಳ್ಮೆಯಿಂದ ಯೋಚನೆ ಮಾಡಬೇಕು, ಒಂದು ಕ್ರಮಬದ್ಧವಾಗಿ ನಿರ್ಧಾರಗಳು ತಗೋಬೇಕು, ಆ್ಯಂಡ್ ಪ್ರತಿಯೊಂದೂ ಕೂಡ ಪ್ರಾಮಾಣಿಕವಾಗಿ ನೋಡಿ ನಿರ್ಧಾರಕ್ಕೆ ಬರಬೇಕು ಅನ್ನೋಂತಹ ಕೆಲವೊಂದು ಜೀವನ ಪಾಠಗಳನ್ನು ಕಲಿತು ಈ ವರ್ಷದಲ್ಲಿ ಯಾವುದೇ ತಪ್ಪುಗಳಿಲ್ಲದೆ, ಯಾವುದೇ ತಪ್ಪು ತಿಳುವಳಿಕೆಗಳಿಲ್ಲದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲದೆ ಅಥವಾ ಈ ಇವೆಲ್ಲ ಕೂಡ ಕರೆಕ್ಟ್ ಮಾಡಿಕೊಂಡು, ನಿಮ್ಮನ್ನು ನೀವು ಕರೆಕ್ಟ್ ಮಾಡಿಕೊಂಡು ನೀವು ಮಾಡುವಂತಹ ಯೋಚನೆಗಳಲ್ಲಿ ಒಂದು ಅದ್ಭುತ ರೀತಿಯಲ್ಲಿ ಹೊಸತನ ಇರುತ್ತೆ. ಆ ಹೊಸತನವಾಗಿ ನೀವು ಯೋಚನೆ ಮಾಡೋದ್ರಿಂದ ಮಾಡುವಂತಹ ಪ್ರಯತ್ನಗಳು ಫಲಕಾರಿಯಾಗುತ್ತೆ. ಆದರೆ ಈ ಸಂದರ್ಭದಲ್ಲಿ ಕಾನ್ಫಿಡೆನ್ಸ್ ಇರಬಹುದು, ಬಟ್ ಅದು ಓವರ್ ಕಾನ್ಫಿಡೆನ್ಸ್ ಆಗಬಾರ್ದು. ಓವರ್ ಕಾನ್ಫಿಡೆನ್ಸಿಂದ ಅಗೇನ್ ಏನಾಗುತ್ತೆ, ದೆರ್ ಆರ್ ಚಾನ್ಸಸ್ ಟು ಟೇಕ್ ಮಿಸ್ಫೈರ್ ಆಗೋದಕ್ಕೆ ಚಾನ್ಸಸ್ ಇದೆ, ಟು ಟೇಕ್ ರಾಂಗ್ ಡೆಸಿಷನ್ಸ್ ಅನ್ನೋ ರೀತಿಯಲ್ಲಿ ಇರುತ್ತೆ. ಸೊ ಆದ್ದರಿಂದ ಈಗ ಇರೋವಂತಹ ನಿಮ್ಮ ಯೋಚನೆಗಳು, ವಿಧಾನಗಳು ಈಗ ಪ್ರಾಕ್ಟಿಕಲ್ಲಾಗಿ ಅವು ನಡೆಯುತ್ತಾ, ಅದು ಆಗುತ್ತಾ, ಕಲ್ಪನೆಗಳು, ಭ್ರಮೆಗಳು ಇತ್ಯಾದಿ ವಿಷಯಗಳಿಂದ ಓವರ್ ಪಾಸಿಟಿವ್ನೆಸ್ಸಿಂದ ನಿರ್ಧಾರಗಳು ತಗೊಳ್ಳೋದಕ್ಕಿಂತ ಈಗ ನಡೀತಾ ಇರುವಂಥ ಕರೆಂಟ್ ಸಿಚುವೇಶನ್ ಇದೆ, ವಾಸ್ತವವಾಗಿ ಈ ವಿಷಯಗಳಾಗುತ್ತಾ ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ನಿಮ್ಮನ್ನು ನೀವು ಬದಲಾವಣೆ ಮಾಡಿಕೊಂಡು ನಿರ್ಧಾರಗಳು ತಗೋಬೇಕಾಗಿರುತ್ತೆ. ಮಾರ್ಚ್ ತಿಂಗಳವರೆಗೂ ಗುರುಬಲ ಅನ್ನೋದು ಅಷ್ಟೊಂದು ಅನುಕೂಲ ಇಲ್ಲ ಮಕರ ರಾಶಿ ಸ್ತ್ರೀಯರಿಗೆ. ಸೊ ಈ ಸಂದರ್ಭದಲ್ಲಿ ಕೆಲವೊಂದು ಕಠಿಣ
ಪರೀಕ್ಷೆಯ ರೀತಿಯಲ್ಲಿ, ಅಂದರೆ ನಿಮ್ಮ ತಾಳ್ಮೆಗೆ ಪರೀಕ್ಷೆ ನೀಡುವಂತಹ ರೀತಿಯಲ್ಲಿ ಕೆಲವೊಂದು ಸಮಸ್ಯೆಗಳು, ಕಠಿಣವಾಗಿರುವಂತಹ ಸಮಸ್ಯೆಗಳು ಬಂದ್ರೂ ಕೂಡ ತೃತೀಯ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ ನಿಮಗೆ ಅಭಯವನ್ನು ನೀಡ್ತಾ ಇದ್ದಾರೆ. ಧೈರ್ಯವಾಗಿ ಹೋಗಿ ನಾನು ನಿಮ್ಮೊಂದಿಗೆ ಇದ್ದೇನೆ ಅನ್ನುವ ರೀತಿಯಲ್ಲಿ ಆ ಶನಿ ಪರಮಾತ್ಮನ ಅನುಗ್ರಹದಿಂದ ಇಂತಹ ಸಮಸ್ಯೆಗಳಿಂದ ತುಂಬ ಸುಲಭವಾಗಿ ಹೊರಗಡೆ ಬರ್ತೀರ. ಈ ಸಂದರ್ಭದಲ್ಲಿ ಈ ವರ್ಷದಲ್ಲಿ ಯಾವುದೇ ಕೆಲಸವನ್ನು ಪ್ರಾಮಾಣಿಕವಾಗಿ, ನಿಮ್ಮ ಕೆಲಸ ಏನು, ಯು ಹ್ಯಾವ್ ಟು ವರ್ಕ್ ಹಾರ್ಡ್, ಡೆಡಿಕೇಶನ್ ಇರಬೇಕು, ಒಂದು ಕ್ರಿಯೇಟಿವಿಟಿ ಇರಬೇಕು, ನಿಮ್ಮದೇ ಆಗಿರುವಂತಹ ಸ್ಕಿಲ್, ಪ್ರತಿಭೆ ಇರಬೇಕು. ಈ ವಿಷಯಗಳಿಂದ ಮಾಡುವಂತಹ ವಿಷಯಗಳು ಫೈನಲ್ ಆಗಿ ಡೆಫಿನೆಟಾಗಿ ಪಾಸಿಟಿವ್ ರಿಸಲ್ಟ್ಸ್ ಕೊಡುತ್ತೆ. ಪ್ರತಿಫಲ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಮಾಡುವಂತಹ ಕೆಲಸಗಳಲ್ಲಿ ಫೋಕಸ್ ಮಾಡಿದ್ರೆ ಮಾತ್ರ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ಬರುತ್ತೆ. ಸೊ ಯಾವಾಗ ನೀವು ರಿಸಲ್ಟ್ ಓರಿಯೆಂಟೆಡ್, ಫಸ್ಟು ರಿಸಲ್ಟ್ ಬರಬೇಕು ಅಂತ ರಿಸಲ್ಟ್ ಅಂತ ನೋಡ್ತಾ ಹೋದರೆ ಅದರಲ್ಲಿ ಸ್ವಲ್ಪ ಈ ಗುಣಮಟ್ಟದ ಈ ಕ್ವಾಲಿಟಿ ಅನ್ನೋದು ಮಿಸ್ ಆಗುತ್ತೆ. ನೀವು ಅಂದ್ಕೊಂಡಿರೋ ಥಾಟ್ಸ್ ಮಿಸ್ಫೈರ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಆದ್ದರಿಂದ ಪ್ರತಿಫಲವನ್ನು ಅಪೇಕ್ಷಿಸಬೇಡಿ. ಈ ಪ್ರತಿಫಲವನ್ನು ನಿರೀಕ್ಷಣೆ ಮಾಡದೆ ನಿಮ್ಮ ಹಾರ್ಡ್ ವರ್ಕ್ ಏನಿದೆಯೋ, ನಿಮ್ಮ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಯತ್ನ ಮಾಡುವುದರಿಂದ ಅದ್ಭುತವಾಗಿರುತ್ತೆ. ವಿದ್ಯಾರ್ಥಿನಿಗಳಿಗೆ ಮಾತ್ರ, ಅಂದರೆ ಉನ್ನತ ವಿದ್ಯಾಭ್ಯಾಸ ಪ್ರಯತ್ನ ಮಾಡ್ತಾ ಇರೋರಾಗಿರ್ಬೋದು, ಈ ಸಾಂಕೇತಿಕ ವಿದ್ಯಾ ಅಥವಾ ವೈದ್ಯ ವೃತ್ತಿಯನ್ನು ಆರಂಭ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿತಾ ಇರುವಂತಹ ವಿದ್ಯಾರ್ಥಿನಿಗಳಿಗೆ ಈ ವರ್ಷ ಇವರು ಅಂದ್ಕೊಂಡಿರೋಂತಹ ಮಟ್ಟದಲ್ಲಿ ಅದ್ಭುತ ರೀತಿಯಲ್ಲಿ ಫಲಗಳು ಬರೋದಕ್ಕೆ ಈ ಜೂನ್ ಮಾಸದಿಂದ ಸಪ್ತಮದಲ್ಲಿ ಗುರು ಬರೋದರಿಂದ ಒಳ್ಳೆಯ ರಿಸಲ್ಟ್ ಇರುತ್ತೆ. ಅಂದರೆ ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಮಾರ್ಕ್ಸ್ ಪಡೆಯೋದಾಗಿರ್ಬೋದು, ಉನ್ನತ ಕಾಲೇಜಲ್ಲಿ ಸೀಟ್ ಪಡೆಯೋದಾಗಿರ್ಬೋದು, ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಕೆಲವೊಂದು ಸಂಸ್ಥೆಗಳು ಅಥವಾ ಬ್ಯಾಂಕ್ಗಳು ನಿಮಗೆ ಲೋನ್ ಅಪ್ರೂವ್ ಮಾಡೋದಾಗಿರ್ಬೋದು. ಅಂದರೆ ನೀವು ಕಂಡ ಕನಸು, ಅದು ವಿದೇಶದಲ್ಲಾಗಿರ್ಬೋದು, ಇಲ್ಲಾಗಿರ್ಬೋದು, ಹೈಯರ್ ಎಜುಕೇಷನ್ ಕಂಪ್ಲೀಟ್ ಮಾಡಲಿಕ್ಕೆ ನಿಮಗೆ ಸಾಕಷ್ಟು ಅನುಕೂಲವಾಗಿರುತ್ತೆ. ಇನ್ನು ಈ ಸಂದರ್ಭದಲ್ಲಿ, ಈ ವರ್ಷದಲ್ಲಿ ಸ್ತ್ರೀಯರ ಮನೆ, ಪ್ರತಿಯೊಬ್ಬ ಸ್ತ್ರೀಯರ ಕನಸಾಗಿರುತ್ತೆ ನೂತನ ಗೃಹ ನಿರ್ಮಾಣ ಅನ್ನೋದು. ಈ ವರ್ಷದಲ್ಲಿ ಆ ರೀತಿ ಏನಾದರೂ ಆಲೋಚನೆಗಳಿದ್ದರೆ ಕೆಲವೊಂದು ಜನರಿಗೆ ಗೃಹ ಯೋಗ ಅಥವಾ ವಾಹನವನ್ನು ಪರ್ಚೇಸ್ ಮಾಡುವಂತಹ ಯೋಗ ಇದೆ. ಯಾವುದಕ್ಕೂ ನೀವು ಒಮ್ಮೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ. ಯಾಕಂದರೆ ಇದು ಗೋಚಾರದಿಂದ ಹೇಳುವಂತಹ ಫಲಗಳಾಗಿರೋದರಿಂದ ನೀವು ನಿಮ್ಮ ವೈಯಕ್ತಿಕ ಜಾತಕವನ್ನು ಒಬ್ಬ ಅನುಭವಸ್ಥರಾಗಿರುವಂತಹ ಜ್ಯೋತಿಷಿಯೊಂದಿಗೆ ಪರಿಶೀಲನೆ ಮಾಡಿಸಿಕೊಂಡರೆ ಈಗ ನಡೀತಾ ಇರುವಂತಹ ದಶಾಭುಕ್ತ ಅಂತರ್ದಶೆ ಏನು, ಮಾಡಬೇಕಾಗಿರುವಂತಹ ಪರಿಹಾರಗಳೇನು ಇತ್ಯಾದಿ ವಿಷಯಗಳನ್ನು ಸಂಪೂರ್ಣವಾಗಿ ತಿಳ್ಕೋಬೇಕಾಗಿರುತ್ತೆ. ಆದರೆ ಈ ವರ್ಷ ಮಕರ ರಾಶಿ ಸ್ತ್ರೀಯರಿಗೆ ಸ್ವಗೃಹ ಪ್ರಾಪ್ತಿ, ವಾಹನ ಪ್ರಾಪ್ತಿ, ಇಷ್ಟ ಕಾಮ್ಯಾರ್ಥ, ಅವರಿಗೆ ಮನಸ್ಸಲ್ಲಿ ಇರುವಂತಹ ಆಶೆಗಳನ್ನು ಈಡೇರಿಸಿಕೊಳ್ಳುವಂತಹ ಒಂದು ಅದ್ಭುತವಾಗಿರುವಂತಹ ಯೋಗದ ವರ್ಷ ಅಂತಲೇ ಹೇಳಬಹುದು. ಆದರೆ ಈ ಜನವರಿ ಫೆಬ್ರವರಿ ಈ 2 ಮಾಸಗಳಲ್ಲಿ ಸ್ವಲ್ಪ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ನಿಮ್ಮ ಅಧಿಕಾರಿಗಳು ನಿಭಾಯಿಸ್ತಾ ಇರುವಂತಹ ಕೆಲವೊಂದು ಅಡಿಷ್ನಲ್ ರೆಸ್ಪಾನ್ಸಿಬಿಲಿಟೀಸ್, ಈ ಕೆಲಸದ ಒತ್ತಡ ಇತ್ಯಾದಿ ವಿಷಯಗಳು ನಿಮ್ಮ ಹೆಗಲ ಮೇಲೆ ಬರುತ್ತೆ. ಅಂದರೆ ಈ ಕೆಲಸದ ಒತ್ತಡ ಅಧಿಕವಾಗಿರೋದ್ರಿಂದ ಸ್ವಲ್ಪ ವರ್ಕ್ ಲೈಫ್ ಬ್ಯಾಲೆನ್ಸ್, ಅಂದರೆ ಒಂದು ಕಡೆ ಜಾಬ್, ಒಂದು ಕಡೆ ಫ್ಯಾಮ್ಲಿ, ಇದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡೋದರಲ್ಲಿ ಸ್ವಲ್ಪ ಒತ್ತಡ ಆಗ್ಬೋದು. ಯಾಕಂದರೆ ಸ್ತ್ರೀಯರಿಗೆ ಗೊತ್ತು, ಮಲ್ಟಿ ಟಾಸ್ಕ್ ಮಾಡಬೇಕಾಗತ್ತೆ. ಮನೆಯಲ್ಲಿ ಗೃಹಿಣಿಯಾಗಿ, ಮಕ್ಕಳಿಗೆ ತಾಯಿಯಾಗಿ, ಒಬ್ಬ ಹಸ್ಬೆಂಡ್ಗೆ ವೈಫ್ ಆಗಿ, ಆಫೀಸಲ್ಲಿ ಒಬ್ಬ ಎಂಪ್ಲಾಯಿಯಾಗಿ, ಈ ರೀತಿ ಎಲ್ಲ ಅವತಾರಗಳನ್ನು ಮಾಡಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಈ ಕೆಲಸದ ಒತ್ತಡ, ಹೊಸದಾಗಿ ಬಂದಿರುವಂತಹ ಜವಾಬ್ದಾರಿಗಳ ಮುಖಾಂತರ ಈ 2 ತಿಂಗಳುಗಳು ಏನಿದೆಯೋ ಇದು ಸ್ವಲ್ಪ ನಿಮಗೆ ಕಷ್ಟ ಅನ್ನಿಸ್ಬೋದು. ಆದರೆ ಒಂದು ಪ್ರೀ ಪ್ಲ್ಯಾನಿಂಗ್ ಮುಖಾಂತರ, ಒಂದು ಪರ್ಟಿಕ್ಯುಲರ್ ಪ್ಲ್ಯಾನಿಂಗ್ ಮುಖಾಂತರ ನೀವು ಮಾಡಿದ್ರೆ ನೀವು ಖಂಡಿತವಾಗಿಯೂ ಎಕ್ಸ್ಪೆಕ್ಟ್ ಮಾಡಿರುವಂತಹ ರಿಸಲ್ಟ್ಸ್ ಬರುತ್ತೆ. ಇನ್ನು ಈ ಹೊರಗಡೆ ನೀವು ಕೆಲಸ ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗ ಪ್ರದೇಶಗಳಲ್ಲಾಗಿರಬಹುದು, ಒಳ್ಳೆಯ ಗೌರವ, ಒಳ್ಳೆಯ ಅದ್ಭುತ ರೀತಿಯಲ್ಲಿ ನಿಮ್ಮ ಪ್ರತಿಭೆಗೆ, ನಿಮ್ಮ ಕಷ್ಟಕ್ಕೆ ತಕ್ಕ ಫಲ ಅನ್ನೋ ರೀತಿಯಲ್ಲಿ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ಬರುತ್ತೆ. ನಿಮ್ಮ ಅಭಿವೃದ್ಧಿಯನ್ನು ನೋಡಿ ಕೆಲವೊಂದು ಜನರು ಈ ನರದೃಷ್ಟಿಯನ್ನು ಬಿಡ್ತಾರೆ, ನರಘೋಷ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ಸ್ವಲ್ಪ ಜಾಸ್ತಿ ನಿಮ್ಮ ಬಗ್ಗೆ ಒಳ್ಳೆಯ ವಿಷಯಗಳನ್ನು ಹೇಳ್ಕೊಳ್ಳೋದು ಅಥವಾ ನಿಮ್ಮ ಸ್ಥಿತಿಯನ್ನು ಬೇರೆಯವ್ರಿಗೆ ತೋರಿಸ್ಕೊಳ್ಳೋದು, ಅಭಿವೃದ್ಧಿಯನ್ನು ಬೇರೆಯವ್ರ ಹತ್ರ ತೋರಿಸ್ಕೊಳ್ಳೋದು, ಸ್ವಲ್ಪ ಸಿಂಪ್ಲಿಸಿಟಿ ಮೇಂಟೈನ್ ಮಾಡೋದು ಒಳ್ಳೆಯದು.
ಇನ್ನು ನೀವು ಕೆಲಸ ಮಾಡ್ತಾ ಇರುವಂತಹ ಪ್ರದೇಶಗಳಲ್ಲಿ ಇಷ್ಟು ದಿನಗಳ ಕಾಲ ನಿಮಗೆ ತೊಂದರೆ ನೀಡಿರುವಂತಹ ನಿಮ್ಮ ಮೇಲಧಿಕಾರಿಗಳಾಗಿರ್ಬೋದು, ಸಹೋದ್ಯೋಗಿಗಳಾಗಿರಬಹುದು, ಅಂತಹ ವ್ಯಕ್ತಿಗಳಿಂದ ನಿಮಗೆ ಬಿಡುಗಡೆ, ವಿಮುಕ್ತಿಯನ್ನು ಸಿಗುತ್ತೆ. ಸುಖ ಸುಮ್ಮನೆ ಬಿಡಿಸ್ತಾ ಇರ್ತಾರೆ. ಕೆಲವೊಂದು ವಿಷಯಗಳಲ್ಲಿ ನಿಮ್ಮನ್ನೇ ಟಾರ್ಗೆಟ್ ಮಾಡಿಕೊಂಡು, ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ತಾಳ್ಮೆಗೆ ಪರೀಕ್ಷೆ ಮಾಡುವ ರೀತಿಯಲ್ಲಿ ಒಂದು ರೀತಿ ಅಂದರೆ ಸಂಕಷ್ಟ ನೀಡ್ತಾ ಇರ್ತಾರೆ. ನಿಮ್ಮ ಅಭಿವೃದ್ಧಿಗೆ ಆತಂಕ ನೀಡ್ತಾ ಇರ್ತಾರೆ. ಅನಾವಶ್ಯಕವಾಗಿ ನಿಮ್ಮ ವಿಷಯದಲ್ಲಿ ಬಂದಾಗ ಕೆಲವೊಂದು ವಿಷಯಗಳನ್ನು ಕ್ಲಿಷ್ಟತರವಾಗಿ ಮಾಡ್ತಾ ಇರ್ತಾರೆ. ಅಂತಹ ವ್ಯಕ್ತಿಗಳು ನಿಮ್ಮಿಂದ, ನೀವು ಮಾಡ್ತಾ ಇರುವಂತಹ ಕೆಲಸದ ಪ್ರದೇಶದಿಂದ ವರ್ಗಾವಣೆಯಾಗಿ ದೂರದ ಪ್ರಾಂತಕ್ಕೆ ಹೋಗುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ಆ ಭಯ, ಆ ಚಿಂತೆ ಏನಿದೆಯೋ ಅದು ಹೋಗುತ್ತೆ. ಆದರೆ ಈ ಸಂದರ್ಭದಲ್ಲಿ ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ಏನಾದರೂ ಹೊಸ ಉದ್ಯೋಗ ಪ್ರಯತ್ನಗಳು ಮಾಡ್ತಾಯಿದ್ರೆ ಅಥವಾ ವರ್ಗಾವಣೆಗೆ ಪ್ರಯತ್ನ ಮಾಡ್ತಾಯಿದ್ರೆ, ಕುಟುಂಬದಿಂದ ದೂರದ ಪ್ರದೇಶದಲ್ಲಿ ಉದ್ಯೋಗ ಅವಕಾಶಗಳು ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಹೊಸ ಪರ್ಟಿಕ್ಯುಲರಾಗಿ ಈ ಸಂದರ್ಭದಲ್ಲಿ ಪ್ರಮೋಷನ್ಸ್ ಬರುತ್ತೆ, ಹೊಸ ಜಾಗ, ಹೊಸ ಪ್ಲೇಸು ಕೇಳೋದಕ್ಕೆಲ್ಲ ಇರುತ್ತೆ. ಬಟ್ ವಿಮೆನ್ ಅಂತ ಬಂದಾಗ ಅವರದೇ ಆಗಿರುವಂತಹ ಕಮಿಟ್ಮೆಂಟ್ಸ್ ಇರುತ್ತೆ. ಮಕ್ಕಳ ಎಜುಕೇಷನ್ನು, ಹಸ್ಬೆಂಡ್ ಸಂಬಂಧಪಟ್ಟಿರುವಂತಹ ವೃತ್ತಿ, ಅಂದರೆ ಈ ರೀತಿ ಹೊಸ ಅವಕಾಶಗಳು ಅವರ ಬೆಳವಣಿಗೆ ಕೆಲವೊಂದು ಸ್ತ್ರೀಯರಿಗೆ ಈ ಸಂದರ್ಭದಲ್ಲಿ ಯಾವ ರೀತಿ ಅಂತ ಇರುತ್ತೆ ಅಂದರೆ, ಆ ಪ್ರಮೋಷನು ಬೇಡ, ನನಗೆ ಹೊಸ ವ್ಯಕ್ತಿ ಬೇಡ, ಹೊಸ ಜಾಗ ಬೇಡ, ಎಲ್ಲಿದೆಯೋ ಅಲ್ಲೇ ಆರಾಮಾಗಿ ಕುಟುಂಬದ ಜೊತೆ ಇರೋಣ ಅನ್ನೋ ರೀತಿಯಲ್ಲಿ ಬಂದಿರುವಂತಹ ಅವಕಾಶಗಳನ್ನು ಕೈಯಾರೆ ಅವರು ಮಿಸ್ ಮಾಡಿಕೊಳ್ಳುವಂತಹ ಸಂದರ್ಭಗಳು ಕೂಡ ಈ ವರ್ಷದಲ್ಲಿ ಕಾಣಬಹುದು. ಇನ್ನು ಈ ಸಂದರ್ಭದಲ್ಲಿ, ಈ ವರ್ಷದಲ್ಲಿ ಕಂಪ್ಲೀಟಾಗಿ ತುಂಬ ದಿನಗಳ ಕಾಲ ಸಮಸ್ಯೆ ಬಗೆಹರಿದಿದೆ, ಅದರ ಪ್ರಾಬ್ಲಮ್ ಅದು ಆಲ್ಮೋಸ್ಟ್ ಮರ್ತೋಗಿರ್ತೀರ. ಬಟ್ ಈ ಸಂದರ್ಭದಲ್ಲಿ ಆ ಸಮಸ್ಯೆ ಮತ್ತೆ ಅಗೇನ್ ರಿಪೀಟಾಗಿ ಕೆಲವೊಂದು ವ್ಯಕ್ತಿಗಳಿಗೆ ಈಗ ನಡೀತಾ ಇರುವಂತಹ ದಶ ಮುಖಾಂತರ ಆಗಿರಬಹುದು, ಮಕರ ರಾಶಿಯವರಿಗೆ ಕೆಲವೊಂದು ಕಾನೂನಿನ ಸಮಸ್ಯೆಗಳನ್ನು ಎದುರಿಸುವಂತಹ ಸಂದರ್ಭಗಳು ಬರಬಹುದು. ಕಾನೂನು ಪರವಾಗಿ ಕೆಲವೊಂದು ಕೋರ್ಟ್ ಕೇಸುಗಳ ಮುಖಾಂತರ ಹೋರಾಡಬೇಕುವಂತಹ ಸಂದರ್ಭಗಳು ಬರಬಹುದು. ಸೊ ಇದ್ರ ಬಗ್ಗೆ ಯಾವತ್ತೋ ಕಳೆದೋಗಿ ಅಂದರೆ ಸಮಸ್ಯೆ ಬಗೆಹರಿದಿದೆ ಅಂತ ನೀವು ಅಂದ್ಕೊಂಡಿರ್ತೀರ, ಅದು ಮತ್ತೆ ಪುನರ ಆಗಮನ ಆಗೋದಕ್ಕೆ ಚಾನ್ಸಸ್. ಅದ್ರ ಬಗ್ಗೆ ಸ್ವಲ್ಪ ನೀವು ಈ ಕೆಲವೊಂದು ವಿಷಯಗಳಲ್ಲಿ ತಾಳ್ಮೆಯಿಂದ ರಾಜಿ ಮಾರ್ಗದ ಮುಖಾಂತರ ಕೆಲವೊಂದು ವಿಷಯಗಳನ್ನು ಪರಿಹಾರ ಮಾಡಿಕೊಳ್ಳೋದು ಉತ್ತಮ. ಕ್ರೀಡಾಪಟುಗಳಿಗೆ ನೋಡಿ, ನಮ್ಮ ವಿಮೆನ್ ಯಾವುದರಲ್ಲೂ ಕಮ್ಮಿ ಇಲ್ಲ. ನಮ್ಮ ವಿಶ್ವ ಕಪ್ನ ಹೊಡ್ಕೊಂಡು ಬಂದರು. ಈ ವಿಷಯದಲ್ಲಿ ಕ್ರೀಡಾಪಟುಗಳಲ್ಲಿ, ಕ್ರೀಡಾ ಕ್ಷೇತ್ರದಲ್ಲಿ ತಮ್ಮ ಪ್ರತಿಭೆಯಿಂದ ಮುಂದೆ ಬರ್ತಾ ಇರುವಂಥ ಸಾಕಷ್ಟು ಹೆಣ್ಣುಮಕ್ಕಳು ಈ ವರ್ಷ ಅದ್ಭುತ ರೀತಿಯಲ್ಲಿ ತಮ್ಮ ಗೆಲುವಿನ ಮುಖಾಂತರ ಎಷ್ಟೋ ಜನರಿಗೆ ಸ್ಫೂರ್ತಿಯಾಗಿ ಅಂದರೆ ಕಾಣಿಸ್ಕೊಳ್ತಾ ಇರ್ತಾರೆ. ಸೊ ಆದ್ದರಿಂದ ಕ್ರೀಡಾಪಟುಗಳಿಗೆ ಅದ್ಭುತ ರೀತಿಯಲ್ಲಿ ಸಕ್ಸಸ್ ಅನ್ನೋದು ನೋಡಬಹುದು. ಇನ್ನು ಈ ಗೌರ್ಮೆಂಟ್ ಸರ್ಕಾರಿ ಉದ್ಯೋಗಕ್ಕೆ ಬರೆಯುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉನ್ನತ ರೀತಿಯಲ್ಲಿ ಫಲಗಳನ್ನು ಪಡೆಯಬಹುದು. ಇಲ್ಲಿವರೆಗೂ ನೋಡಿ ಯಾವ ರೀತಿ ನಿಮ್ಮನ್ನು ಒಂಥರ ನೀವು ಮಾಡುವಂತಹ ಪ್ರಯತ್ನಗಳನ್ನು ಟೀಕೆ ಮಾಡುತ್ತಾ, ವಿಮರ್ಶೆ ಮಾಡುತ್ತಾ, ನಿಮ್ಮನ್ನು ಕಮ್ಮಿಯಾಗಿ ಹಟ್ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಈಗ ನೀವು ಪಡೆಯುವಂತಹ ಈ ಯಶಸ್ಸೇನಿದೆಯೋ, ಯಶಸ್ಸು ನಂತರ ಅವರ ಸ್ವಾರ್ಥ ಪ್ರಯೋಜನಗಳಿಗೋಸ್ಕರ ಆಗ್ಬೋದು, ಅಥವಾ ನಿಮ್ಮಿಂದ ಸಿಗ್ತಾ ಇರುವಂತಹ ಆರ್ಥಿಕ ಪ್ರಯೋಜನಗಳಾಗಿರ್ಬೋದು, ನಿಮ್ಮ ಸುತ್ತ ಸೇರಿ ಗುಣಗಾನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದರೆ ನಿಮಗೆ ಒಂಥರ ವಂಡರ್ ಆಗುತ್ತೆ, ಏನಪ್ಪ ಇಷ್ಟು ದಿನ ಇಲ್ದಿರುವಂತಹ ಬಹಳ ಕೇರಿಂಗ್ ಮಾಡ್ತಾ ಇರ್ತಾರೆ, ಬಹಳ ಯಾವಾಗಲೂ ನಿಮ್ಮ ಯೋಗಕ್ಷೇಮಗಳನ್ನು ಕೇಳ್ತಾ ಇರ್ತಾರೆ, ಗುಣಗಾನ ಮಾಡ್ತಾ ಇರ್ತಾರೆ. ಈ ರೀತಿ ಈ ಬದಲಾವಣೆ ಏನಿದೆಯೋ ಇದು ನಿಮಗೆ ಒಂದು ರೀತಿ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಏನಪ್ಪ ಇದು, ಈ ರೀತಿಯೆಲ್ಲ ಚೇಂಜ್ ಆಗ್ತಾರ, ಜನರಲ್ಲಿ ವರ್ತನೆ ಈ ರೀತಿ ಇರುತ್ತಾ ಅನ್ನುವಂತಹ ಒಂದು ನಿಜವಾದ ಅಸಲಿ ಮುಖವಾಡವನ್ನು ನೋಡುವಂತಹ ಸಂದರ್ಭಗಳನ್ನು ನೀವು ಈ ವರ್ಷದಲ್ಲಿ ನಿರೀಕ್ಷೆ ಮಾಡಬಹುದು. ಅಂದರೆ ವ್ಯಕ್ತಿಗಳು ತಮ್ಮ ಪ್ರಯೋಜನಗಳು ತಾವು ಪಡೆಯುವಂಥ ಬೆನಿಫಿಟ್ಸ್ಗೋಸ್ಕರ ಯಾವ ಮಟ್ಟಕ್ಕಾದರೂ ಇಳಿತಾರ ಅನ್ನೋ ರೀತಿಯಲ್ಲಿ ಕೆಲವೊಂದು ವ್ಯಕ್ತಿಗಳ ವರ್ತನೆ ಅನ್ನೋದು ನಿಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಇನ್ನು ಈ ಪರ್ಟಿಕ್ಯುಲರ್ ಸ್ತ್ರೀಯರಲ್ಲಿ ಈ ಫ್ಯಾನ್ಸಿ ಸ್ಟೋರ್ಸ್ ಆಗಿರ್ಬೋದು, ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ಸೌಂದರ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಾಗಿರ್ಬೋದು, ಮಾಡುವಂತಹ ವ್ಯಾಪಾರಗಳು, ವೃತ್ತಿಗಳು ಅದ್ಭುತ ರೀತಿಯಲ್ಲಿ ಆದಾಯವನ್ನು ನೀಡುತ್ತೆ. ಅಂದರೆ ಈ ವರ್ಷ ಅದ್ಭುತ ರೀತಿಯಲ್ಲಿ ಯಾರಕ್ಕೂ ಭಾರ ಆಗದೆ ನಿಮಗೆ ಆದಂತಹ ಒಂದು ಇಂಡಿವಿಜುವಾಲಿಟಿಯಿಂದ ನಿಮ್ಮ
ಸ್ವಯಂ ಪ್ರಯತ್ನದಿಂದ ಮಾಡುವಂತಹ ಆದಾಯ ಪ್ರಯತ್ನಗಳು, ಉದ್ಯೋಗ ಪ್ರಯತ್ನಗಳು ಫಲಕಾರಿಯಾಗಿ ಈ ವರ್ಷ ನಿಮಗೆ ಸಾಕಷ್ಟು ಯಶಸ್ಸನ್ನು ತಂದುಕೊಡುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.